ಹಲೋ ನಮಸ್ಕಾರ, ನಾನು ರಂಗನಾಥ್. ನನ್ನ ಜೊತೆ ಇದ್ದಾರೆ ರಾಧಾ ಹಿರೇಗೌಡರು. ಬಹಳ ದೀರ್ಘ ಕಾಲದಿಂದ ನಾನು ಹೇಳ್ತಾ ಇದ್ದೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಭೀತಿ ಇರುವಂತಹ ಸನ್ನಿವೇಶಗಳನ್ನು ಕುರಿತು ಚರ್ಚೆ ಮಾಡಬೇಕಿತ್ತು. ನಾವು ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ನದಿ ನೀರಿನ ವಿಚಾರದಲ್ಲಿ ವೈರಿಗಳಂತೆ ಬಡದಾಡ್ತಾ ಇದ್ದೀವಿ, ದಿಲ್ಲಿನಲ್ಲಿ ಕೂತಿರೋರು ಬೆಂಕಿ ಹಚ್ಚಿ ಮಜಾ ನೋಡ್ತಿದ್ದಾರೆ ಅಂತ ಅಂತಿದ್ದೆ. ಇವತ್ತು ಎಂಥ ಸುದ್ದಿ ಬಂದಿದೆ ಅಂದರೆ, ಭಾರತ ಪಾಕಿಸ್ತಾನವೂ ನದಿವಾರನ್ನೇ ಸ್ಟಾರ್ಟ್ ಮಾಡುತ್ತಂತೆ. ಇಂಡಸ್ ನದಿ ವಿಚಾರದಲ್ಲಿ ಭಾರತ 1960 ಅಗ್ರಿಮೆಂಟನ್ನು ರಾಹುಲ್ ಗಾಂಧಿ ಹೇಳ್ದಂಗೆ ಟೇರ್ ಇಟ್ ಆ್ಯಂಡ್ ಥ್ರೋ ಇಟ್ ಮಾಡ್ಬೋದಂತೆ, ಮೋಸ್ಟ್ಲಿ ಹಂಗೆ ಅಂತಿದ್ದಾರೆ. ಎಂಥ ವಿಪರ್ಯಾಸ ಅಲ್ಲವೇ? ನೋಡೋಣ ಇವತ್ತಿನ ಕಾವೇರಿ ಸುದ್ದಿಗಳೇನೇನಿವೆ ಅಂತ, ಜೊತೆಗೆ ಇನ್ನಿತರ. ಮೊದಲು ಟಾಪ್ ಸ್ಟೋರೀಸ್. ಕಾವೇರಿಗಾಗಿ ದಿಲ್ಲಿಯಲ್ಲಿ ಸಿಎಂ ಸರ್ಕಸ್, ಸುಪ್ರೀಂಗೆ ಆಕ್ಷೇಪಣೆ ಸಲ್ಲಿಸಲು ಕೇಂದ್ರಕ್ಕೆ ಮನವಿ, ನಾಳೆ ಸ್ಪೆಷಲ್ ಸೆಷನ್ಗೆ ಭರ್ಜರಿ ತಯಾರಿ. ಕೆರೆ ಹೂಳೆತ್ತಿಸಿ ಬೆಳೆ ಪರಿಹಾರ ನೀಡಿ ಸಿದ್ದರಾಮಯ್ಯಗೆ ಎಸ್ಎಂ ಕೃಷ್ಣ ಸಲಹೆ, ಅಂತೂ ಇಂತೂ ಹೋರಾಟಕ್ಕೆ ಬಂದರು ಬಿಜೆಪಿ ನಾಯಕರು. ಸಂಕಷ್ಟದ ಪರಿಸ್ಥಿತಿಯಲ್ಲೂ ರಾಜಕೀಯ ಮರಿಲಿಲ್ಲ, ದಿಗ್ವಿಜಯ್ ಸಿಂಗ್ ಜೊತೆ ಸಂಪುಟದ ಚರ್ಚೆ, ಜಾರ್ಜ್ ರೀಎಂಟ್ರಿಗೆ ಹೈಕಮಾಂಡ್ ಒಪ್ಪಿಗೆ. ಖಾಸಗಿ ಶಾಲೆಗಳ ಶುಲ್ಕ 1 to 2, ಗ್ರಾಮೀಣ ಭಾಗದಲ್ಲಿ 50ರಷ್ಟು ಜಾಸ್ತಿ, ಬರಗಾಲದಲ್ಲಿ ಬಡವರಿಗೆ ಬಿತ್ತು ಮತ್ತೊಂದು ಹೊಡೆತ. ಬಡವರ ಮನೆಗಳನ್ನ ಒಡೆದು ಹಾಕಿದ್ರು, ದರ್ಶನ್ ಶಾಮ್ನೂರ್ ಆಸ್ತಿಯನ್ನ ವಶಕ್ಕೆ ಪಡೀತಾರಂತೆ, ಬಿಬಿಎಂಪಿಯಿಂದ ಮತ್ತೆ ಹೈಡ್ರಾಮಾ. ನೀವು ನಿಮ್ಮದೇ ಆಡಳಿತವನ್ನು 50 ವರ್ಷ ಯಾವುದೇ ಒಳಜಗಳಗಳಿಲ್ಲದೆ ನಡೆಸ್ಕೊಂಬಿಡಿ, ಆಮೇಲೆ ನೋಡ್ತೀವಿ ನಾವು ಅಂತ ನೆನಪಿಗೆ ಬರ್ತಾ ಇದೆ. ಅತ್ತ ಪಾಕಿಸ್ತಾನವನ್ನು ಉಗ್ರ ರಾಷ್ಟ್ರವೆಂದು ಘೋಷಿಸುವಂತೆ ನರೇಂದ್ರ ಮೋದಿ ಅವರು ಹಗಲಿರುಳು ಸೂರ್ಯ ಚಂದ್ರ ನೋಡದೆ ಕೆಲಸ ಮಾಡ್ತಾ ಇದ್ದಾರೆ. ನೀರಿನ ಹೋರಾಟ ವಿಚಾರವಾಗಿ ಏನೀಗ ಚಲರಾಯಸ್ವಾಮಿ ರಾಜೀನಾಮೆ ನೀಡಿ ಮಾತುಕತೆಯನ್ನು ನಡೆಸಿದರೆ, ಬನ್ನಿ ಅವ್ರು ಏನ್ ಮಾತನಾಡ್ತಿದ್ರೆ ಕೇಳೋಣ. ಮಳೆಗಾಲ ಯಾವುದೇ ಕಾರಣಕ್ಕೆ ನಮ್ಮನ್ನ ಆಶಾದಾಯಕವಾಗಿಲ್ಲದೆ ಇರೋದ್ರಿಂದ ಬಹುಶಃ ನಾವು ನೆಕ್ಸ್ಟ್ ಜೂನ್ವರೆಗೂ ಕುಡಿಯೋ ನೀರನ್ನ ಮೇಂಟೈನ್ ಮಾಡ್ತಕ್ಕಂಥ ಪರಿಸ್ಥಿತಿ